ಮೊದಲೇ BJP ಇಲ್ಲ, ಅಲ್ಲಿ ಇಲ್ಲಿ ಉಸಿರಾಡ್ತಿತ್ತು. ಕಳೆದ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಇಲ್ಲಿ 2,000 ರೂಪಾಯಿ ಯಾವಾಗಲೂ ಹೋಗಿರಲಿಲ್ಲ. ನಮ್ಮದು ದುರಾದೃಷ್ಟವಶಾತ್ 8,000ವರೆಗೆ ಬಂತು. ಎಲ್ಲ ಕಡೆಗೂ ಸಿಗ್ತಾ ನಮಗಿನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೇರೆ ಕಡೆ. ನೆಕ್ಸ್ಟ್ ಅವೆಲ್ಲ ಆಗಕ್ಕೆ ಬಿಡ್ತದ? BJPಯವರಿಗೆ JDSನವ್ರು ಬಿಡೋದಿಲ್ಲ, JDSನವ್ರಿಗೆ BJP ಬಿಡೋದಿಲ್ಲ, ಇವರಿಬ್ಬರು ಕಂಡ್ರೆ ಕಾಂಗ್ರೆಸ್ ಅಲ್ಲ. ನೀವೇ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳ್ಬೇಕಲ್ಲ. ನಮ್ಮ ಹುಡುಗರು BJPಲಿ ಇರ್ತಕ್ಕಂಥವ್ರಿಗೆ ಏನು ಆಗಬೇಕಲ್ಲ. ಏನೋ JDS ಏನೂ ಆಗ್ಬಿಡಲ್ಲ. ಪಕ್ಷಗಳಲ್ಲಿ ಲೀಡರ್ಗಳು ಒಂದಾಗ್ಬೋದು, ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವ್ರ ತೀರ್ಮಾನ ತಗೋತಾರೆ. BJPಲಿ ಇರ್ತಕ್ಕಂಥವ್ರು ಒಂದೆಲ್ಲ JDSಗೆ ಒತ್ತಿಬಿಡ್ತಾರ. ಯಾವುದೋ ಒಂದು ಎಲೆಕ್ಷನ್ ಕುಮಾರಸ್ವಾಮಿ ಅವ್ರ ಮೇಲೆ ಅಭಿಮಾನ ಇಟ್ಟು ಒತ್ತಿದ್ರು, ಅದರೊಳಗೆ ನಿರ್ಣಯ ಮಾಡ್ತಿಲ್ಲ. ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ಏನಾಯ್ತು ಅಂತ ಗೊತ್ತಾಗಬೇಕಲ್ಲ. ಇಲ್ಲಿ ನಾನು ಒಟ್ಟಾರೆ ನಾನೇನು ಹೇಳೋದು ಅಂದರೆ, ಕುಮಾರಸ್ವಾಮಿಯವರು ಇಲ್ಲಿ MP ಆದಮೇಲೆ ಅವ್ರ ಪ್ರಭಾವ ಇರ್ತದೆ. ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಇರ್ತಾ ಇದೆ. ಆದ್ದರಿಂದ BJP ಇಲ್ಲಿ ಮುಗಿದ ಅಶೋಕ್ ಅವರೇ ಹೇಳ್ತಾರಲ್ಲ, ಕುಮಾರಸ್ವಾಮಿಯವರು JDS ಇಲ್ಲಿ ಬಂದ ಮೇಲೆ BJP ತರಫುನ ಮುಟ್ಟಂಗಿ ಇದೆ. ಓಕೆ ಸರ್, ಅದೇ ನಿಮ್ಮ ಕಾರ್ಯಕರ್ತರು ನಡೆ ಸರ್, ನಿಮ್ಗೆ ಅವ್ರಿಗೆಲ್ಲ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ, ಹಳೆ ಮೈಸೂರಿಗೆ ಸೀಮಿತವಾಗಿ. ನಿಮ್ಮನ್ನೇ ನಂಬ್ಕೊಂಬಂದಿರ ಅಂತ ಕಾರ್ಯಕರ್ತರು ನಂಬಿರೋರಿಗೆ ನಾವು ಶಕ್ತಿ ಕೊಡ್ತೀವಿ. ಏನು ಪಕ್ಷದಲ್ಲೂ ಅಧಿಕಾರದಲ್ಲಿ ಇರಬೇಕು ಶಕ್ತಿ ಕೊಡೋಕ್ಕೆ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಏನು ಕಾಂಟ್ರಾಕ್ಟ್ ಮಾಡೋದಕ್ಕೆ ಪಕ್ಷ, ಸರ್ಕಾರ, ಪಾರ್ಟಿ ನಮಗೆ ಅಂತ ಜವಾಬ್ದಾರಿ ತಗೊಂಡು BJPಯಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೇನೆ. BJP ಪಕ್ಷ ತರಫುನ ಬಿಟ್ಟೇವೆ. ಇಲ್ಲೇನಿದ್ರು ಜನತಾದವರೇ ನ್ಯಾಯವಾಗಿತ್ತು. ಆದ್ದರಿಂದ ನಾವು BJP ಬೇಕೋ ಬೇಡವೋ ಹೋಗಿದ್ವಿ. ಈಗ ಅವರು ನಮ್ಮನ್ನು ಯಾರು ಕರೀಲಿಲ್ಲ, ಕೊರಲಿಲ್ಲ. ಚುನಾವಣೆ ಆದಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನಿನ್ನೂ ಸ್ಥಗಿತವಾಗಿದ್ದೆ. ಮುಂದಕ್ಕೆ ನಮ್ಮ ಮುಖಂಡಗಳನ್ನೆಲ್ಲ ಕರ್ಕೊಂಡು ಒಂದು ತಿಂಗಳಾದಮೇಲೆ ಈ ದಿನ ಇವೇನೇನು ನಡೀತಿದ್ವಲ್ಲ ಇದೆಲ್ಲ ನೋಡಿ ಆದಮೇಲೆ ಮುಂದಕ್ಕೆ ಒಂದು ತಿಂಗಳಾದ್ಮೇಲೆ ಬಿಡ್ತೀವಲ್ಲ. ಇಡೀ ರಾಜ್ಯದಲ್ಲೆಲ್ಲ ನನಗೆ ಕುಮಾರಸ್ವಾಮಿ ವಿರೋಧ ಅಂತ ಹೇಳಿದ್ರೆ ಅಲ್ಲ, ಅವರು ಆ ಪಾರ್ಟಿ ಇಲ್ಲಿ ಸೇರ್ಕೊಂಡ ಮೇಲೆ ಇನ್ನು BJP ಮೇಲೆ ಕೆಳಗೆ ಬಿಡ್ತಾರ? ಇಡೀ ನಿಮ್ಮ BJP ಅಂದ್ರೆ ನಿಮ್ಮ ನಾಯಕರುಗಳಂದ್ರೆ ಅವ್ರನ್ನೇ ಕೇಳಬೇಕು. ಹೇಗೆ ಸುಮ್ಮನೆ ಮುಂದಕ್ಕೆ ನಿಮ್ಮ BJP ಆಗಬೇಕಲ್ಲ. ಈಗ ಕಾಂಗ್ರೆಸ್ BJPಯವರು JDS ಹೊಂದಾಣಿಕೆ ಮಾಡ್ಕೊಂಡು ಆದಮೇಲೆ ಕುಮಾರಸ್ವಾಮಿಯವರು BJP ಮುಸ್ಕೊಳಕ್ಕೆ ಕೊಡ್ತಾರ? ಅದಾಗತ್ತಾ? ಇವತ್ತೇ ಬರೆದಿಟ್ಕೊಳ್ಳಿ, ಅದ್ರ ಕತೆ ಮುಗೀತು, ಕ್ಲೋಸ್. ಹೆಚ್ಚಿಗೆ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಯಾರ್ಯಾರ ಭವಿಷ್ಯ ಯಾರೂ ಬರೆಯೋಕ್ಕಾಗಲ್ಲ. ಅವ್ರವ್ರ ಭವಿಷ್ಯ ಅವರೇ ಬರ್ಕೋಬೇಕು. ಚೇತನ್ ಗೌಡ್ರ ಭವಿಷ್ಯ, ಚೇತನ್ ಗೌಡರು ಇನ್ನೊಂದು ತಿಂಗಳೊಳಗೆಲ್ಲ ಕೂತ್ಕೊಂಡು ಮಾತಾಡಿ ಅವ್ರು ಹೆಂಗೆ ಚೇತನ್ ಗೌಡರು BJPಲಿ ಮುಂದುವರಿತೀರಿ ಅಂದ್ರೆ ಅವ್ರು ಮುಂದುವರಿಬೋದು, ಅಥವಾ ಅವ್ರಿಗೆ ತಳಪಾಯಿ ಸೇರ್ಕೊಳ್ಬೋದು. ನಮ್ದೇನಿಲ್ಲ. ನಮ್ಮ ಜೊತೆ ಬರ್ತೀವಿ, ನಮ್ಮ ಜೊತೆ ಬರ್ಬೋದು. ನೀವು ಹಂಗಾದ್ರೆ ಎಲ್ಲಿಗೆ ಸರ್? ನಾ ಇನ್ನೂ ಮುಂದೆ ಕೂತ್ಕೊಂಡು ತೀರ್ಮಾನ ತಗೊಳ್ತೀನಿ. ಅಲ್ಲ, ಎರಡು ಹೇಳ್ಬಿಟ್ರಿ, JDS ಹೋಗ್ಬೋದು. ನೀವೇನು ಯಾವುದು ಸರ್ ಅಂತ ಎರಡು ತೀರ್ಮಾನ ತಗೊಂಡಿಲ್ಲ. ನಾನೇ ತಿರ್ಗಾ BJP ಸೇರ್ಕೊಬೋದು. ಹಂಗಾರೆ ಬಿಟ್ಬಿಟ್ಟಿದ್ದೀರಾ ಸರ್ ಆಲ್ರೆಡಿ BJP? ನಾನು BJP ರಾಜೀನಾಮೆ ಕೊಟ್ಟಿದ್ದೀನಿ. ಮತ್ತೆ ಇನ್ನೂ ಎಲ್ಲ ಬೋರ್ಡ್ಗಳವಲ್ಲ, ಅದು ನಮ್ಮ ಚೇತನ್ ಗೌಡ್ರದ್ದು. ಅವ್ರ ಭವಿಷ್ಯ ಏನು? ರಾಜಕೀಯ ಹಂಗೆ ಮುಂದುವರಿತಾರ? ಈಗ ಚೇತನ್ ಗೌಡ್ರ ಭವಿಷ್ಯ ಈಗ ಇನ್ನೊಂದು 2 ತಿಂಗಳೊಳಗೆ ಕುಳಿತುಕೊಂಡು ನಾವು ಕಾರ್ಯಕರ್ತರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅವರು ಏನು ನನಗೆಲ್ಲ ಭವಿಷ್ಯ ಕಿಟ್ಕೊಳ್ಳೋಕ್ಕೆ ನಾನು ಪಾರ್ಟಿ ಮೇಲೆ ಹೋಗಿದ್ದೆ ನಾಲ್ಕೂರಿಂದಲೇ. ಹಂಗಂದ್ರೆ ಅವತ್ತಿನ ಕಾಲಿಲ್ಲ ಸರ್ ಅಂತ. ಇದು ಬಾಂಧವ್ಯಗಳ ಬೆಸುಗೆ.